ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ನಮ್ಮ ದೇಶದಲ್ಲಿ ಹಬ್ಬಗಳು ಅಂತಂದ್ರೆ ಸಂಭ್ರಮ ಸಡಗರ. ಆದರೆ ದೆಹಲಿಯ ಉತ್ತಮ ನಗರದಲ್ಲಿ ಈ ಬಾರಿಯ ಹೋಳಿ ಒಂದು ಕುಟುಂಬದ ಪಾಲಿಗೆ ಕಡುಗತ್ತಲಾಗಿ ಬಂದಿದೆ. ಕೇವಲ ಒಂದು ಸಣ್ಣ ನೀರಿನ ಬಲೂನ್ ಎಸೆತ ವಿಚಾರಕ್ಕೆ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ದ 26 ವರ್ಷದ ಹಿಂದೂ ಯುವಕ ತರುಣ್ ಕುಮಾರ್ನನ್ನ ರಸ್ತೆಯಲ್ಲಿ ಬರ್ಬರವಾಗಿ ಹೊಡೆದು ಸಾಯಿಸಲಾಗಿದೆ. ಒಬ್ಬ ತಂದೆ ತನ್ನ ಎದೆಯ ಎತ್ತರಕ್ಕೆ ಬೆಳೆದ ಮಗನನ್ನ ಕಳೆದುಕೊಂಡು ನ್ಯಾಯಕ್ಕಾಗಿ ಕಣ್ಣೀರಿಡ್ತಾ ಇದ್ದಾರೆ. ಅಸಲಿಗೆ ಅಂದು ರಾತ್ರಿ ನಡೆದದ್ದೇನು? ಆ ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದ್ದು ಹೇಗೆ? ಈ ಘಟನೆಯ ಸಂಪೂರ್ಣ ಇಂಚಿಂಚು ಮಾಹಿತಿ ಇಂದಿನ ಈ ರಿಪೋರ್ಟ್ನಲ್ಲಿದೆ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಘಟನೆ ನಡೆದದ್ದು ಮಾರ್ಚ್ 4ರ ರಾತ್ರಿ. ದೆಹಲಿಯ ಉತ್ತಮ ನಗರ ಒಂದು ಬಡಾವಣೆ. ತರುಣ್ ಕುಮಾರ್ ಅವರ ಕುಟುಂಬದವರು ರಾತ್ರಿ ಸುಮಾರು 11 ಗಂಟೆಗೆ ಊಟ ಮುಗಿಸಿ ಮಲಗಲು ತಯಾರು ಮಾಡ್ತಾ ಇದ್ರು. ಆ ಸಮಯದಲ್ಲಿ ಮನೆಯ ಮೇಲಿದ್ದಂತಹ 7-8 ವರ್ಷದಂತಹ ಪುಟ್ಟ ಬಾಲಕಿಯೊಬ್ಬಳು ಮನೆಯ ಮಹಡಿಯ ಮೇಲೆ ಆಟ ಆಡ್ತಾ ಇರ್ತಾಳೆ. ಆ ಭರದಲ್ಲಿ ಆಕೆಯ ಕೈಯಲ್ಲಿದ್ದ ಒಂದು ನೀರಿನ ಬಲೂನ್ ಅಕಸ್ಮಾತಾಗಿ ಕೆಳಗೆ ಬೀಳುತ್ತೆ. ದುರದೃಷ್ಟವಶಾತ್ ಆ ಬಲೂನ್ ಕೆಳಗೆ ಬೀಳ್ತಾ ಇದ್ದದ್ದು ಒಬ್ಬ ಮಹಿಳೆಯ ಮೇಲೆ, ಅದು ಕೂಡ ಮುಸ್ಲಿಂ ಮಹಿಳೆಯ ಮೇಲೆ. ಕೇವಲ ಒಂದು ನೀರಿನ ಬಲೂನ್ ಬಿದ್ದಿದ್ದಕ್ಕೆ ಆ ಮಹಿಳೆ ರಂಪಾಟ ಶುರು ಮಾಡಿಬಿಡ್ತಾಳೆ. ತರುಣ್ ಕುಟುಂಬದವರು ತಕ್ಷಣವೇ ಕೆಳಗೆ ಬಂದು ತಪ್ಪಾಗಿದೆ, ಮಗು ಆಟವಾಡುವಾಗ ಬಿದ್ದಿದೆ ಎಂದು ಪದೇ ಪದೇ ಕ್ಷಮೆಯನ್ನು ಕೇಳ್ತಾರೆ. ಆದರೆ ಆ ಮಹಿಳೆ ಮಾತ್ರ ಶಾಂತವಾಗಲಿಲ್ಲ. ಆ ಮಹಿಳೆ ತನ್ನ ಸಂಬಂಧಿಕರನ್ನ ಮತ್ತು ಅಕ್ಕಪಕ್ಕದವರನ್ನ ಕೂಗಿ ಕರೀತಾಳೆ. ನೋಡ್ತಾ ಇದ್ದಂತೆ ಅಲ್ಲಿ 15ರಿಂದ 20 ಜನರ ದೊಡ್ಡ ಗುಂಪು ಜಮಾಯಿಸುತ್ತೆ. ಅವರ ಕೈಯಲ್ಲಿ ಲಾಠಿಗಳು, ಕಬ್ಬಿಣದ ರಾಡ್ಗಳು ಮತ್ತು ಪೈಪ್ಗಳಿದ್ವು. ಆ ಗುಂಪು ತರುಣ್ ಅವರ ತಂದೆ, ಚಿಕ್ಕಪ್ಪ ಮತ್ತು ಇತರ ಕುಟುಂಬದವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಪ್ರಾಣ ಉಳಿಸಿಕೊಳ್ಳಕ್ಕೆ ತರುಣ್ ಕುಟುಂಬದವರು 10-12 ಜನ ಮನೆಯೊಳಗೆ ಓಡಿ ಹೋಗಿ ಬಾಗಿಲು ಹಾಕೊಳ್ತಾರೆ. ಆದರೆ ದುಷ್ಕರ್ಮಿಗಳು ಹೊರಗಿನಿಂದ ಬಾಗಿಲನ್ನ ಲಾಕ್ ಮಾಡಿ ಮನೆಯ ಹೊರಗಡೆ ಅಟ್ಟಹಾಸ ಮೆರೀತಾರೆ. ಈ ದಾಳಿಯಲ್ಲಿ ತರುಣ್ ಅವರ ಚಿಕ್ಕಪ್ಪನ ಕೈ ಮುರಿಯುತ್ತೆ ಮತ್ತು ತಲೆಗೆ ತೀವ್ರವಾಗಿ ಗಾಯಗಳಾಗಿ 8 ಹೊಲಿಗೆ ಕೂಡ ಹಾಕಿದ್ದಾರೆ. ಇಷ್ಟೆಲ್ಲ ರಾದ್ಧಾಂತ ನಡೆಯುವಾಗ 26 ವರ್ಷದ ತರುಣ್ ಕುಮಾರ್ ಮನೆಯಲ್ಲಿರಲಿಲ್ಲ. ಆತ ತನ್ನ ಸ್ನೇಹಿತರ ಜೊತೆ ಹೋಲಿ ಆಡಿ ಸಮಾಧಾನವಾಗಿ ಖುಷಿಯಿಂದ ಮನೆಗೆ ಮರಳುತ್ತಾ ಇದ್ದ. ಅವನಿಗೆ ಮನೆಯ ಹತ್ತಿರ ಇಷ್ಟೊಂದು ದೊಡ್ಡ ಗಲಾಟೆ ನಡೆದಿದೆ ಅನ್ನೋದರ ಒಂದು ಕಲ್ಪನೆ ಕೂಡ ಇರಲಿಲ್ಲ. ಮನೆಯ ಬಾಗಿಲು ಹಾಕಿದ್ರಿಂದ ತಂದೆಯು ಅವನಿಗೆ ಕರೆ ಮಾಡಿ ಎಚ್ಚರಿಸಲು ಕೂಡ ಸಾಧ್ಯವಾಗಲಿಲ್ಲ. ತರುಣ್ ಗಲ್ಲಿಯೊಳಗೆ ಬರ್ತಾ ಇದ್ದಂತೆ ಅಲ್ಲಿ ಹೊಂಚು ಹಾಕಿ ಕುಳಿತಿದ್ದ 20 ಜನರ ಗುಂಪು ಅವನ ಮೇಲೆ ಕ್ರೂರವಾಗಿ ದಾಳಿ ಮಾಡುತ್ತೆ. ಕಬ್ಬಿಣದ ರಾಡ್ನಿಂದ ಆತನ ತಲೆಗೆ ಹೊಡಿತಾರೆ. ಅಷ್ಟಕ್ಕೆ ನಿಲ್ಲಿದ್ದಂತಹ ದುಷ್ಕರ್ಮಿಗಳು ಆತ ಕೆಳಗೆ ಬಿದ್ದಾಗ ಅವನ ಎದೆಯ ಮೇಲೆ ಭಾರವಾದ ಸಿಮೆಂಟ್ ಕಲ್ಲನ್ನ ಎತ್ತಿ ಹಾಕಿ ಬಿಡ್ತಾರೆ. ಮನೆಯವರ ಕಣ್ಣೆದುರೇ ಆ ಯುವಕ ಪ್ರಾಣವನ್ನ ಬಿಡ್ತಾನೆ. ತರುಣ್ ಸಾಧಾರಣ ಯುವಕನಾಗಿರಲಿಲ್ಲ. ಆತ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮುಗಿಸಿ ತನ್ನ ಬಡ ಕುಟುಂಬಕ್ಕೆ ಆಶ್ರಯ ಆಗಬೇಕೆಂದು ಕನಸುಕೊಂಡವನು. ಆತನ ತಂದೆ ಕಣ್ಣೀರಿಡ್ತಾ ಹೇಳುವ ಮಾತುಗಳು ಕರಳು ಚುರುಕೆನಿಸುತ್ತೆ. ನನ್ನ ಮಗ 6 ಅಡಿ ಎತ್ತರವಿದ್ದ, ಕಟ್ಟುಮಸ್ತಾದ ಯುವಕ. ಅವನು ನನ್ನ ವೃದ್ಧಾಪ್ಯದ ಕೋಲಾಗಬೇಕಿತ್ತು. ಆದರೆ ಇಂದು ಅವನಿಲ್ಲ. ಪೊಲೀಸರ ಬಗ್ಗೆಯೂ ಕುಟುಂಬಕ್ಕೆ ಆಕ್ರೋಶವಿದೆ. ಬಂಧಿತ ಆರೋಪಿಗಳನ್ನ ನಮಗೆ ತೋರಿಸ್ತಾ ಇಲ್ಲ. ನ್ಯಾಯ ಕೇಳಲು ಹೋದ್ರೆ ನಮ್ಮ ಮೇಲೆಯೇ ಪೊಲೀಸರು ಲಾಠಿ ಬೀಸ್ತಾ ಇದ್ದಾರೆ ಎಂದು ಅವರು ಆರೋಪಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಮತ್ತು ಸ್ಥಳೀಯ ನಾಯಕರು ನಮಗೆ ನ್ಯಾಯ ಕೊಡಿಸಬೇಕೆಂದು ಅವರು ಬೇಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇಂದು ಕೇವಲ ನಾವು ಒಬ್ಬ ತರುಣ್ ಕುಮಾರ್ನನ್ನ ಕಳೆದುಕೊಂಡಿಲ್ಲ, ಬದಲಾಗಿ ನಮ್ಮ ಸಮಾಜದ ಸುರಕ್ಷತೆಯ ನಂಬಿಕೆಯನ್ನು ಕಳೆದುಕೊಂಡಿದ್ದೇವೆ. ಒಬ್ಬ ತಂದೆ ತನ್ನ ಎದೆ ಎತ್ತರಕ್ಕೆ ಬೆಳೆದ ಮಗನ ಹೆಣದ ಮುಂದೆ ನಿಂತು ನ್ಯಾಯಕ್ಕಾಗಿ ಅಂಗಲಾಸ್ತಾ ಇದ್ದಾರೆ. ನೆನಪಿಡಿ, ಇಂದು ನಾವು ಮೌನವಾಗಿ ಕುಳಿತರೆ ನಾಳೆ ಮತ್ತೊಬ್ಬ ತರುಣ್ ಬಲಿಯಾಗಬೇಕಾಗತ್ತೆ. ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ನಮ್ಮವರ ಮೇಲೆ ಅನ್ಯಾಯವಾಗ್ತಾ ಇದ್ರೂ ಕೂಡ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ನಿಲ್ಲೋದು ದುರಂತವಾಗಿದೆ. ಆ ಗುಂಪು ದಾಳಿ ನಡೆಸುವಾಗ ನಾವು ಒಗ್ಗಟ್ಟಾಗಿ ನಿಂತಿದ್ರೆ ಒಬ್ಬ ತರುಣ್ ಬದುಕಿರ್ತಿದ್ನೋ ಏನೋ. ಇನ್ನು ಮುಂದೆ ಇದು ಮರುಕಳಿಸಬಾರ್ದು. ನಮ್ಮ ಧ್ವನಿ ಕೇವಲ ಈ ವಿಡಿಯೋಗಾಗಿ ಸೀಮಿತವಾಗಬಾರ್ದು. ನ್ಯಾಯದ ಪರವಾಗಿ, ಧರ್ಮದ ಪರವಾಗಿ ಮತ್ತು ನಮ್ಮವರ ರಕ್ಷಣೆಗಾಗಿ ನಾವು ಧ್ವನಿ ಎತ್ತಲೇಬೇಕಾಗಿದೆ. ನ್ಯಾಯಕ್ಕಾಗಿ ಕಿರುಚುತ್ತಿರುವ ಆ ವೃದ್ಧ ತಂದೆಯ ಕಣ್ಣೀರಿಗೆ ಬೆಲೆ ಸಿಗಬೇಕಿದೆ. ತರುಣ್ ಕುಮಾರ್ಗೆ ನ್ಯಾಯ ಸಿಗುವವರೆಗೂ ನಾವು ವಿಶ್ರಮಿಸಬಾರ್ದು. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಒಂದಾಗದಿದ್ರೆ ಇಂತಹ ಅನ್ಯಾಯಗಳು ಪ್ರತಿ ಗಲ್ಲಿಯಲ್ಲೂ ಕೂಡ ನಡೀತಾನೆ ಇರುತ್ತೆ. ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ. ನಾವು ಎಲ್ಲಿಯವರೆಗೆ ಈ ರೀತಿಯ ಅನ್ಯಾಯಗಳನ್ನು ಸಹಿಸಿಕೊಳ್ಳುತ್ತಾ ಇರ್ತೇವೆ? ನಮ್ಮ ಹಬ್ಬಗಳನ್ನು ನಮ್ಮದೇ ಬೀದಿಯಲ್ಲಿ ನೆಮ್ಮದಿಯಾಗಿ ಆಚರಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ನಾವು ಎತ್ತ ಸಾಗ್ತಾ ಇದ್ದೀವಿ. ತರುಣ್ ಕುಮಾರ್ ತಪ್ಪು ಮಾಡೇ ಇರಲಿಲ್ಲ. ತಪ್ಪಿಲ್ಲದಿದ್ದರೂ ಆತ ಕೊಲೆಯಾಗಿದ್ದು ನಮ್ಮಲ್ಲಿ ಒಗ್ಗಟ್ಟು ಇಲ್ಲದ ಕಾರಣಕ್ಕೆ. ನೆರೆಹೊರೆಯವರಲ್ಲಿ ಕಿರುಚಾಟ ಕೇಳಿದಾಗಲೂ ನಾವು ಕಿಟಕಿ ಹಾಕಿಕೊಂಡು ಮಲಗುತ್ತೇವೆ ಅಲ್ವಾ? ಆ ಅಸಹಾಯಕ ತಂದೆ ತನ್ನ ಮಗನನ್ನ ಉಳಿಸಿಕೊಳ್ಳಲು ಹೋರಾಡಿದಾಗ 100 ಜನ ಬಂದು ಅವರ ಪರವಾಗಿ ನಿಂತಿದ್ರೆ ಇಂದು ಆ ತಂದೆ ಮಗನ ಹೆಣದ ಮುಂದೆ ಕಣ್ಣೀರಿಡ್ತಾ ಇರಲಿಲ್ಲ.
ಒಂದನ ನೆನಪಿಡಿ, ಇವತ್ತು ತರುಣ್ ಮನೆಗೆ ಬಂದಂತಹ ಕುತ್ತು ನಾಳೆ ನಿಮ್ಮ ಮನೆಗೂ ಬರಬಹುದು. ಅನ್ಯಾಯ ನಡೆಯುವಾಗ ನಾವು ಮೌನವಾಗಿರೋದು ಅಂದರೆ ಅನ್ಯಾಯ ಮಾಡುವವರಿಗೆ ನಾವು ನೀಡುವ ಪ್ರೋತ್ಸಾಹ ಅಂತಲೇ ಸರಿ. ನಾವು ಬಡವರು, ನಮಗೆ ಶಕ್ತಿ ಇಲ್ಲ ಅಂತ ಆ ತಂದೆ ಹೇಳುವ ಮಾತುಗಳು ನಮಗೆ ನಾಚಿಕೆ ಆಗಬೇಕು. ನಾವು ಕೋಟಿ ಸಂಖ್ಯೆಯಲ್ಲಿದ್ದರೂ ಒಬ್ಬ ತರುಣನನ್ನು ಉಳಿಸಿಕೊಳ್ಳಲು ಆಗದಿದ್ದರೆ ನಮ್ಮ ಸಂಖ್ಯೆಗೆ ಬೆಲೆ ಏನಿದೆ? ಇನ್ನು ಸಾಕು ಈ ಮೌನ. ದೆಹಲಿಯ ಉತ್ತಮ ನಗರದಲ್ಲಿ ಹರಿದಿರೋದು ಕೇವಲ ತರುಣ ರಕ್ತವಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ಬಿದ್ದ ಪೆಟ್ಟು. ಪ್ರತಿಯೊಬ್ಬ ಹಿಂದೂ ಎಚ್ಚೆತ್ತುಕೊಳ್ಳಲೇಬೇಕು, ಅನ್ಯಾಯದ ವಿರುದ್ಧ ಒಂದಾಗಬೇಕು ಹಾಗೂ ಸಮಾಜವಾಗಿ ಎಲ್ಲರೂ ಒಂದಾಗಿ ಧ್ವನಿ ಎತ್ತದಿದ್ರೆ ಅಧರ್ಮವೇ ಅಧಿಕಾರ ನಡೆಸುತ್ತದೆ. ನೆನಪಿರಲಿ, ತರುಣ್ ಕುಮಾರ್ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವನನ್ನ ಕೊಂದ ಆ ದುರುಳರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಈ ಕಿಚ್ಚು ಆರಿ ಹೋಗಬಾರದು. ನ್ಯಾಯಕ್ಕೆ ಒಂದಾಗಿ ಸತ್ಯಕ್ಕಾಗಿ ಧ್ವನಿ ಎತ್ತಲೇಬೇಕು. ತರುಣ್ ಕುಮಾರ್ಗೆ ನ್ಯಾಯ ಸಿಗಲಿ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ. ಈ ಘಟನೆಯ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.